ಈ ಥರ ಜಿಗ್ಜಾಗ್ ಮಾಡಿರೋ ಬಟ್ಟೆನ ತಗೊಳ್ಳಿ. ನಿಮ್ಮ ಹತ್ರ ಸೀರೆ ಇದ್ದರೆ ಸೀರೆನ ತೊಗೋಬೋದು. ಸ್ಟಾರ್ಟಿಂಗ್ ಎಲ್ಲ ಬಟ್ಟೆನ ತಗೊಳ್ಳಿ. 6 ಎಳೆ ದಾರಾನ ತಗೋಬೇಕು. 10ನೇ ನಂಬರ್ ನೀಡಲ್ ತೊಗೊಂಡಿದ್ದೀನಿ ನಾನು. 10ನೇ ನಂಬರ್ ನೀಡಲ್ ತೊಗೊಂಡು ಯಾವತ್ತೂ ಅಷ್ಟೇ ಹೆಸರು ನಿಮ್ಮ ಕಡೆ ಬರೋ ಥರ ಮುಖ ಮಾಡಿಕೊಂಡು ಕ್ರೋಶನ ಇಟ್ಕೊಳ್ಳಿ. ಕ್ರೋಶ ಯಾವತ್ತೂ ಹೆಸರು ನಿಮ್ಮ ಟೂಲಿಪ್ಸ್ ಅಂತ ಇರುತ್ತಲ್ಲ, ಆ ಹೆಸರು ನಿಮ್ಮ ಕಡೆ ಬರಬೇಕು. ಈ ಥರ ಬಟ್ಟೆ ಒಳಗಡೆ ಸೇರಿಸ್ಕೊಂಡು ಹಿಂಗೆ ಒಳಗಡೆಯಿಂದ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದನ್ನು ಚೈನ್ ಲಾಕ್ ಅಂತಾರೆ. ಯಾವಾಗಲೂ ನೀವು ಸ್ಟಾರ್ಟ್ ಮಾಡುವಾಗ 2 ಲಾಕ್ ತಗೋಬೇಕು. ಚೈನ್ ಲಾಕ್ನ ಇನ್ನೊಂದು ಸರಿ ತಗೊಳ್ಳಿ. ಇದು ನಾನು ನಿಮ್ಗೆ ಇವತ್ತು ಬರೀ ಚೈನ್ ಲಾಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇರೋದ್ರಿಂದ ಬರೀ ಚೈನ್ ಲಾಕ್ನ ಮಾತ್ರ ಹಾಕ್ತಾಯಿದ್ದೀನಿ. ಕ್ರೋಶನಿಂದ ದಾರ ತಗೊಂಡು 2 ಲಾಕ್ ಇರುತ್ತಲ್ಲ, 2ಕ್ಕೂ ಸೇರಿ ದಾರಾನ ತಗೋಬೇಕು. ಮತ್ತು ಒಳಗಡೆ ಬಟ್ಟೆ ಒಳಗಡೆ ಸೇರಿಸಿ ದಾರಾನ ತಗೊಂಡು 2ಕ್ಕೂ ಸೇರಿ ಒಂದೇ ಲಾಕ್ ಮಾಡಿ, ಮತ್ತು ಅದ್ರ ಪಕ್ಕದಲ್ಲೂ ಸೇಮ್ ಅದೇ ಥರ ಬಟ್ಟೆ ಒಳಗಡೆಯಿಂದ ಸೂಜಿನ ಚುಚ್ಚಿಕೊಂಡು ನೀಡಲ್ನ ದಾರ ಒಳಗಡೆ ತಗೊಂಡು ಲಾಕ್ ಮಾಡಿ ಇದೇ ಥರ ಕಂಟಿನ್ಯೂಸ್ ಆಗಿ ಹಾಕಬೇಕು. ನೋಡಿ, ಕೆಳಗಡೆ ಬಟ್ಟೆ ಹತ್ರನೂ ಅಷ್ಟೇ ನೀವು ಚುಚ್ಚಿದಾಗ ಈಕ್ವಲಾಗಿ ಬರಬೇಕು. ಕೆಳಗಡೆ ಲೈನು ಈಕ್ವಲಾಗಿರಬೇಕು. ಆವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ. ಬಟ್ಟೆ ಒಳಗಡೆ ಸೇರಿಸ್ಕೊಂಡು ಲಾಕ್ ಮಾಡೋದು ಅದೇ ಥರ ಲಾಕ್ 2 ಸೈಡ್ಗೂ ಸೇರಿ ಲಾಕ್ ಮಾಡಿ, ಮತ್ತು ಬಟ್ಟೆ ಒಳಗಡೆ ಸೇರಿಸ್ಕೊಳ್ಳಿ, ಲಾಕ್ ಮಾಡಿ, ಮತ್ತು 2 ಚೈನ್ಗೂ ಲಾಕ್. ಆವಾಗ ಈ ಥರ ಬಂದಿರುತ್ತಲ್ಲ, ಮತ್ತೆ ಬಟ್ಟೆ ಒಳಗಡೆ ಸೇರಿಸ್ಕೊಳ್ಳಿ, ಲಾಕ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕೇಳಿ ಹೇಳ್ಕೊಡ್ತೀನಿ. ಬಟ್ಟೆ ಒಳಗಡೆ ಸೇರಿಸಿ ಲಾಕ್ ಮಾಡಿ ದಾರನ ಆಚೆ ತಗೊಂಡು ಲಾಕ್ ಮಾಡೋದು. ನೋಡಿ, ಒಂದು ದಾರ ಆಚೆ ಬಂದರೂ ನೀವು ರಿಮೂವ್ ಮಾಡಬೇಕು, ಇಲ್ಲಾಂದರೆ ಅದು ನೀಟಾಗಿ ಕಾಣಿಸಲ್ಲ. ದಾರ ಬಿಟ್ಕೊಂಡು ಹೋಗಬಾರ್ದು. ಮತ್ತು ಬೆರಳಿಗೆ ಸುತ್ತಕೊಂಡು ಟೈಟಾಗಿ ಇಟ್ಕೊಳ್ಳಿ. ಬೆರಳಿಗೆ ಸುತ್ತಕೊಂಡಿರೋದನ್ನು ನಿಮಗೆ ಆವಾಗ ಕ್ರೋಶಗೆ ಸುತ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ, ಕ್ರೋಶ ಮೇಲಿಂದ ತಗೊಂಡು ಲಾಕ್ ಮಾಡಬೇಕು, ಮತ್ತು ಬಟ್ಟೆಗೆ ತಗೋಬೇಕು, ಲಾಕ್ ಮಾಡಬೇಕು. ಇದೇ ಥರ ಕಂಟಿನ್ಯೂಸ್ ಆಗಿ ಲಾಕ್ ಮಾಡಿಕೊಂಡು ಹೋಗಬೇಕು. ಬರೀ ಇದು ಚೈನ್ ಲಾಕ್. ನಿಮಗೆ ಇದು ಫಸ್ಟ್ ಸ್ಟೆಪ್ಪು. ನೀವು ಕ್ರೋಶ ಕಲಿಬೇಕು ಅಂದರೆ ತುಂಬ ಈಸಿ ಮೆಥಡು. ಇದನ್ನು ನೀವು ಕಲಿತ್ರೆ ಈಸಿ ಆಗುತ್ತೆ. ಇದರಿಂದನೂ ಡಿಸೈನ್ಸ್ ಕೂಡ ಹಾಕ್ಬೋದು. ನೀವು ಕಂಟಿನ್ಯೂಸ್ ಆಗಿ ಹಾಕಬೇಕು. ನೋಡಿ, ಬಟ್ಟೆ ಮೇಲೆ ಲೈನ್, ಕೆಳಗಡೆನೂ ಲೈನ್ ಬರಬೇಕು, ಮೇಲೇನೂ ಲೈನ್ ಬರಬೇಕು. ನೀವು ಹೆಣ್ಣು ಮಾಡಬೇಕು ಅಂದಾಗ ನೋಡಿ ಆ ಥರ ಚೈನ್ ಲಾಕ್ ಮಾಡ್ಕೋಬೇಕು, ಹೇಳ್ಕೋಬೇಕು. 1 ಎಳೆ, 2 ಎಳೆ, 3 ಎಳೆ ಅಂತ 2 ಅಥವಾ 3 ಎಳೆನ ಹೇಳ್ಕೊಂಡು ಆ ದಾರನ ಸ್ವಲ್ಪ ಆಚೆಗೆ ತಗೊಂಡು ಅದನ್ನ ಕಟ್ ಮಾಡ್ಕೋಬೇಕು. ಈಕ್ವಲಾಗಿ ಕಟ್ ಮಾಡಿಕೊಂಡು ನಾವು ಕೈಯಲ್ಲಿರೋದು ಸಪ್ರೇಟು, ಇದು ಸಪ್ರೇಟ್. ಅದನ್ನು ಟೈಟಾಗಿ ಎಳೆದ್ರೆ ಲಾಕ್ ಆಗುತ್ತೆ. ಅದನ್ನು ನೀವೇನು ಮಾಡಬೇಕು, ಹಿಂದೆಗೆ ಲಾಕ್ ಕಟ್ ಮಾಡಿರೋದನ್ನು ದಾರನ ಗ್ಲೂ ಹಾಕಿ ಹಿಂದ್ಗಡೆಗೆ ಸ್ಟಿಕ್ ಮಾಡಿದ್ರೆ ಕ್ಲೀನಾಗಿ ಕಾಣಿಸುತ್ತೆ.